ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಕೊರಟಗೆರೆ ರಸ್ತೆಯಲ್ಲಿರುವಂತಹ ಆಂಜನೇಯನ ಗಿರಿ ಅಂತಾರೆ. ಜೊತೆಗೆ ಇಲ್ಲಿನೇ ನಿಮಗೆ ಅದ್ಭುತವಾದಂತಹ ಒಂದು ಹಳ್ಳ ಕೂಡ ಇದೆ. ಆ ಹಳ್ಳನ ಇವತ್ತು ತೋರಿಸ್ತಾ ಇದ್ದೀನಿ. ಆಂಜನೇಯನ ಬೆಟ್ಟ ತೋರಿಸ್ತಾ ಇದ್ದೀನಿ, ಆಂಜನೇಯನ ಗಿರಿ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಇದು ನಿಮಗೆ ತುಮಕೂರಿಂದ ದಾಬಾಸ್ಪೇಟೆ ಹತ್ತಿರ ನೀವು ಬಂದುಬಿಟ್ಟು ಅಲ್ಲಿಂದ ನೀವು ಕೊರಟಗೆರೆ ಮಾರ್ಗವಾಗಿ ಹೋಗಬೇಕಂದ್ರೆ ನಿಮಗೆ ಈ ಅದ್ಭುತವಾದಂತಹ ಕೆರೆ ಸಿಗುತ್ತೆ. ನಿಮಗೆ ಈಗ ಆಂಜನೇಯನ ಬೆಟ್ಟ ಕೂಡ ತೋರಿಸ್ತೀನಿ. ಅಲ್ಲಿ ನೋಡಿ, ಅದುವೇ ಅದ್ಭುತವಾದಂತಹ ಆಂಜನೇಯನ ಬೆಟ್ಟ. ಇದನ್ನು ಆಂಜನಗಿರಿ ಅಂತಲೇ ಇಲ್ಲಿ ಕರೀತಾರೆ. ನೀವು ದಾಬಾಸ್ಪೇಟೆಯಿಂದ ಬೆಂಗಳೂರಿಂದ ಬರುವಾಗ ದಾಬಾಸ್ಪೇಟೆಯಿಂದ ಬಂದುಬಿಟ್ಟು ರೈಟಲ್ಲಿ ತೊಗೊಂಡ್ರೆ ಕೊರಟಗೆರೆ ಮಾರ್ಗ ಅಂದರೆ ಗೊರವನಹಳ್ಳಿ ಮಧುಗಿರಿ ಹೋಗುವಂಥ ಮಾರ್ಗದಲ್ಲಿ ನೀವು ಈ ಅದ್ಭುತವಾದಂತಹ ಬೆಟ್ಟನ ಕಾಣ್ತೀರಾ. ಇಲ್ಲಿ ನಿಮಗೆ ಬೇಕಾದಷ್ಟು ಒಳ್ಳೆಯ ರೋಡುಗಳಿವೆ. ಅಲ್ಲೇ ನೋಡಿ ಇರೋದು ಈ ಆಂಜನೇಯನ ಬೆಟ್ಟ. ಸೊ ಈಗ ನಿಮಗೆ ಆ ಬೆಟ್ಟದ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದ್ಭುತವಾದ ನೋಟನ ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೀವು ಈ ಮಾರ್ಗದಲ್ಲಿ ಹೋಗುವ ಸಂದರ್ಭದಲ್ಲಿ ಇಲ್ಲಿ ದಯವಿಟ್ಟು ಹಾಲ್ಟ್ ಆಗಿ ಅದ್ಭುತವಾದಂಥ ನೋಟ ನೋಡಿ. ತುಂಬಾ ಚೆನ್ನಾಗಿದೆ. ಈಗ ನಿಮಗೆ ಬೆಟ್ಟದ ಮೇಲೆ ಇದೊಂದು ಒಂಥರ ಗ್ರಾನೈಟ್ ಬೆಟ್ಟ ಅಂತ ಕರಿಬೋದು. ಒಳ್ಳೆ ಕಲ್ಲಿನ ಬೆಟ್ಟ ಇದು. ಈ ಕಲ್ಲಿನ ಬೆಟ್ಟದ ಮೇಲಿಂದ ನಿಮಗೆ ಈ ಆಂಜನೇಯನ ಹಳ್ಳನೂ ತೋರಿಸ್ತೀನಿ. ಈ ಹಳ್ಳ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿಂದ ಹೆಂಗೆ ಕಾಣ್ತಾ ಇದೆಯಲ್ಲ. ಮಳೆ ಚೆನ್ನಾಗಾಗಿರೋದ್ರಿಂದ ನೀವು ಈ ಕೆರೆನ ನೋಡ್ಬೋದು. ಹಾಗೆಯೇ ಇಲ್ಲೇ ನಿಮಗೆ ಆಂಜನೇಯನ ಬೆಟ್ಟ ಇದು. ಇಲ್ಲಿ ನಮ್ಮ ಸ್ನೇಹಿತರಿದ್ದಾರೆ. ಇವರು ಅವಾಗವಾಗ ನಮ್ಮ ಜೊತೆಗಿರ್ತಾರೆ. ಅವರ ಎಕ್ಸ್ಪೀರಿಯೆನ್ಸನ್ನು ಕೇಳೋಣ. ಸರ್, ಇವಾಗಿನೂ ಬಂದಿದ್ದೀವಿ. ಆನ್ ದ ವೇ ಸ್ಟಾಪ್ ಓವರ್ನು ಮಾಡ್ದು. ಈ ಕಡೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಫುಲ್ ಬೆಟ್ಟ, ಆ ಕಡೆ ಸೈಡ್ ಕೆರೆ ಚೆನ್ನಾಗಿತ್ತು. ಅದಕ್ಕೆ ಒಂದು ಜಸ್ಟ್ ಕೂತ್ಕೊಂಡು ಹೋಗೋಣ ಅಂತ. ನೈಸ್ ವ್ಯೂ. ಸೊ ಅಲ್ಲೇ ನೋಡಿ ಅದ್ಭುತವಾದಂತಹ ಆಂಜನೇಯನ ವಿಗ್ರಹ ನೀವು ಕಾಣ್ಬೋದು. ಎಷ್ಟೋ ಜನ ಇದನ್ನು ರೋಡ್ ಹತ್ತಿರ ಇದೆ, ಆದರೂ ಒಂದೊಂದು ಸರಿ ಗೊತ್ತಾಗೋದಿಲ್ಲ. ಸ್ವಲ್ಪ ನೀವು ನಿಲ್ಲಿಸ್ಬಿಟ್ಟು ಈ ಅದ್ಭುತವಾದಂತಹ ನೋಟವನ್ನು ನೋಡ್ಬೋದು. ಆಂಜನೇಯನ ಬೆಟ್ಟ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಇದು ಇನ್ನೂ ಸ್ವಲ್ಪ ದಿವಸ ಆದಮೇಲೆ ಇಲ್ಲಿ ಭವ್ಯವಾದಂತಹ ದಿವ್ಯವಾದಂತಹ ಒಂದು ದೇವಸ್ಥಾನ ಕೂಡ ಇಲ್ಲಿ ಬರ್ತಾಯಿದೆ ಸ್ನೇಹಿತರೆ. ಈ ಅದ್ಭುತವಾದಂತಹ ಬೆಟ್ಟ, ಅದ್ಭುತವಾದಂತಹ ಕೆರೆ ನಿಮಗೆ ಮಧುಗಿರಿ ಬೆಟ್ಟಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಕಾಣುತ್ತೆ. ಅಲ್ಲಿ ನೋಡಿ ಸ್ನೇಹಿತರೆ, ಈ ಫ್ಲೈಓವರ್ ಕೂಡ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಈಗ ನೀವು ಡೈರೆಕ್ಟಾಗಿ ಒಂದು ವೇಳೆ ದೇವನಹಳ್ಳಿ ಕಡೆಯಿಂದ ಬರಬೇಕು ಅಂದರೆ ಅಲ್ಲಿಂದ ನೀವು ಕಾಣ್ಬೋದು. ಅದೀಗ ಆ ಕೆರೆ ಪಕ್ಕನೇ ಹಾಗೇ ಬರುತ್ತೆ ಮುಂದೆ. ಸೊ ಡೈರೆಕ್ಟಾಗಿ ಅದು ಕನೆಕ್ಟ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ ಯಾವ ಅದ್ಭುತವಾದಂತಹ ಈ ನೋಟನ. ಈ ಥರ ನೀವು ಬೆಂಗಳೂರಿಂದ ಕೇವಲ ಒಂದು 40 ಕಿಲೋಮೀಟ್ರ್ ದೂರ ಸ್ನೇಹಿತರೆ, ಜಾಸ್ತಿ ಇಲ್ಲ, ಕೇವಲ 40 ಕಿಲೋಮೀಟ್ರ್ ದೂರಿಂದ ನೀವು ಬಂದರೆ ಇಲ್ಲಿ ಅದ್ಭುತವಾದಂತಹ ಪಿಕ್ನಿಕನ್ನು ಮಾಡ್ಬೋದು. ಒಂದು ದಿವಸನ ಕಂಪ್ಲೀಟಾಗಿ ಕಳಿಬೋದು. ಇಂಥ ಸೂಪರ್ ಜಾಗನ ಮಿಸ್ ಮಾಡಬೇಡಿ. ವೀಕೆಂಡಲ್ಲಿ ನಿಮ್ಮ ಫ್ಯಾಮಿಲಿಗಳ ಜೊತೆ, ನಿಮ್ಮ ಸ್ನೇಹಿತರ ಜೊತೆ ದಯವಿಟ್ಟು ಬನ್ನಿ, ಎಂಜಾಯ್ ಮಾಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.